ನಮಸ್ತೆ ಮಿತ್ರರೇ. ಹಲಸಿನ ಹಣ್ಣು ಮುಗಿಯುವ ಮೊದಲು ಈ ಹಲಸಿನ ಬೀಜದ ಒಂದು ರುಚಿಕರವಾದ ವಡೆಯನ್ನು ಮಾಡಿ. ಇದು ಖಾಲಿ ಹಲಸಿನ ಬೀಜದಿಂದ ಮಾಡಿದಲ್ಲ, ಅದಕ್ಕೆ ಒಂದು ಹೆಲ್ದಿಯಾದ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡಿದಂತಹ ಒಂದು ರುಚಿಕರವಾದ ವಡೆ. ಹಾಗಾದರೆ ಈ ರುಚಿಕರವಾದ ವಡೆಯನ್ನು ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಹಾಗೂ ಹೆಲ್ದಿಯಾದ ವಡೆಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ. ಹೊರಗೆ ಜೋರಾಗಿ ಮಳೆ ಬರ್ತಾ ಉಂಟು. ಏನಾದರೂ ಫ್ರೈ ಮಾಡಿದ ವಸ್ತುವನ್ನು ತಿನ್ನೋಣ ಅಂತ ಅನಿಸ್ತಿದೆ. ಸ್ವಲ್ಪ ನುಗ್ಗೆ ಸೊಪ್ಪು ಉಂಟು, ಇಲ್ಲಿ ಹಲಸಿನ ಬೀಜ ಉಂಟು. ಇವತ್ತು ಹಲಸಿನ ಬೀಜದ ವಡೆ ಮಾಡೋಣ. ಈಗ ಮೊದಲಿಗೆ ನಾನು ಈ ಹಲಸಿನ ಬೀಜವನ್ನು ಒಂದು ಸ್ವಲ್ಪ ತೊಳೆದುಕೊಂಡು ಈ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ. ಈ ಹಲಸಿನ ಬೀಜ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಗ್ಯಾಸ್ನ ಮೇಲೆ ಇಟ್ಕೊಳ್ಳೋಣ. ಗ್ಯಾಸ್ ಉರಿಸಿ ಕೊಂಡು ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 4 ವಿಸಿಲ್ ತೆಗೆದುಕೊಳ್ಳೋಣ. ಒಳ್ಳೆ ಬೇಯಬೇಕಾದಂದ್ರೆ ನನ್ನ ಹತ್ರ ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಉಂಟು. ಸೊ ಇದು ಬೆಂದ ಮೇಲೆ ಅದರ ಸಿಪ್ಪೆ ತೆಗೆದುಕೊಂಡು ಅದು ತಣ್ಣಗಾಗಬೇಕು. ನೋಡಿ, ಬೇಯಲಿ. ಒಂದು 4 ವಿಸಿಲ್ ಆಗಿ 4 ವಿಸಿಲ್ ಆಯಿತು. ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಒಳ್ಳೆ ಬೆಂದಿದೆ. ಈಗ ನಾನು ಇದರದ್ದು ಒಂದೊಂದಾಗಿ ಸಿಪ್ಪೆ ತೆಗೆದುಕೊಳ್ತೇನೆ. ಸಿಪ್ಪೆ ತೆಗೆದುಕೊಂಡು ನಿಮಗೆ ಎಲ್ಲವನ್ನು ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ನಾನು ಈ ಹಲಸಿನ ಬೀಜವನ್ನು ಬೇಯಿಸಿದನ್ನು ತೆಗೆದುಕೊಂಡೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇನೆ. ಈಗ ಈ ಮಿಕ್ಸಿ ಜಾರಿಗೆ ಹಾಕುವ ಮೊದಲು ಇಲ್ಲಿ ನಾನು ಏನೆಲ್ಲ ಸಾಮಗ್ರಿಗಳು ಬೇಕಂತ ಹೇಳ್ತೇನೆ. ನಾನು ಆಗಲೇ ಹೇಳಿದ್ದೇನೆ, ನಾನು ಈ ನುಗ್ಗೆ ಸೊಪ್ಪನ್ನು ಬಳಸಿ ಇವತ್ತು ಹಲಸಿನ ಬೀಜದ ಪಕೋಡ ಅಂತ ಹೇಳ್ಬೋದು, ಅಥವಾ ವಡ ಅಂತ ಹೇಳ್ಬೋದು, ಏನು ಸಹ ಹೇಳ್ಬೋದು, ಮಾಡ್ತಿದ್ದೇನೆ. ಈಗ ಇದಕ್ಕೆ ನೋಡಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕೊಳ್ತಿದ್ದೇನೆ, 2 ಬೆಳ್ಳುಳ್ಳಿಯನ್ನು ಹಾಕೊಳ್ತಿದ್ದೇನೆ, 1 ಬ್ಯಾಡಿಗೆ ಮೆಣಸು. ನೀವು ಬೇಕಿದ್ರೆ 2 ಸಹ ಹಾಕೊಳ್ಬೋದು. ಇಲ್ಲಿ ಇದು ಇಷ್ಟನ್ನು ಹಾಕೊಂಡು ಇಲ್ಲಿ ಇನ್ನು ಬೇರೆ ಸಾಮಗ್ರಿಗಳು: 1 ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, 1 ಕಾಯಿ ಮೆಣಸನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ, 1 ಚಮಚದಷ್ಟು 1 ಟೀ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ 3 ಸ್ಪೂನ್ನಷ್ಟು ಇದು ಕಡಲೆ ಹಿಟ್ಟು, 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಮತ್ತು ಸ್ವಲ್ಪ ಹಿಂಗು ಬೇಕು ನಮಗೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೀತಿಯಲ್ಲಿ ಗ್ರೈಂಡ್ ಆಗಿ ಬಂತಿದೆ. ಈಗ ನೋಡಿ, ದಪ್ಪ ಗ್ರೈಂಡ್ ಆಗಿದೆ. ಈಗ ಇದನ್ನೊಂದು ನಾವು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕೊಂಡು ಮತ್ತೆ ಹೀಗೆ ಮಾಡಿದ್ರೆ ಇದು ಸ್ವಲ್ಪ ಅಂಟಲ್ಲ, ಅದರಿಂದಾಗಿ ಟೇಸ್ಟ್ ತುಂಬಾ ಸೂಪರ್ ಆಗಿ ಬರ್ತದೆ, ಮತ್ತೆ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಅದನ್ನ ಶುಂಠಿ ಮತ್ತು ಹಿಂಗು ಮತ್ತು ಬೆಳ್ಳುಳ್ಳಿ ಒಂದೊಂದು ಸ್ವಲ್ಪ ಸ್ವಲ್ಪ, ಅದರ ಫ್ಲೇವರ್ ನಮಗೆ ಸಿಗಬಾರ್ದು, ಬಟ್ ಹಾಕೊಳ್ಬೇಕು. ನೋಡಿ, ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಹೀಗೆ ಕಲಡಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಹೆಚ್ಚು ಬೇಡ, ಒಂದು ಅರ್ಧದಷ್ಟು ಸಾಕು. ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡದ್ದು, ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕಾಯಿ ಮೆಣಸು. ಮಕ್ಕಳನ್ನು ಇದ್ರೆ ಸ್ವಲ್ಪ ಸ್ಕಿಪ್ ಮಾಡಿ ಬೇಕಿದ್ರೆ. ಅದರಲ್ಲಿ ಇದಕ್ಕೆ ನಾನು ಕೆಂಪು ಮೆಣಸು ಹಾಕುವಾಗಲೇ ಒಂದು ಕೆಂಪು ಮೆಣಸು ಹೆಚ್ಚನ್ನು ಹಾಕೊಳ್ಳಿ, ಅಥವಾ ಕೆಂಪು ಮೆಣಸಿನ ಪುಡಿ ಹಾಕೊಳ್ಳಿ. ಸ್ವಲ್ಪ ಗೋಧಿ ಹುಡಿ, ಕಡಲೆ ಹುಡಿ, ಸಾರಿ ಗೋಧಿ ಅಲ್ಲ, ಕಡಲೆ ಹುಡಿ. ಒಂದು 2-3 ಚಮಚದಷ್ಟು, ಒಂದು 2 ಚಮಚದಷ್ಟು ಅಕ್ಕಿ ಹುಡಿ,
ಎಲ್ಲ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಜೀರಾ ಸಹ ಹಾಕೊಳ್ತಿದ್ದೇನೆ. ಇನ್ನು ಈ ಒಂದು ತೊಳೆದಿಟ್ಕೊಂಡಂತಹ ನುಗ್ಗೆ ಸೊಪ್ಪು ಇದನ್ನು ಸಣ್ಣದಾಗಿ ಹೀಗೆ ಹೆಚ್ಚಿಕೊಳ್ಳೋಣ. ಇದರಲ್ಲಿ ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೇನೆ. ನಾನು ಎಲ್ಲ ಹೆಚ್ಚಿ ನಿಮಗೆ ತೋರಿಸ್ತೇನೆ. ವೀಕ್ಷಕರೇ ನೋಡಿ, ಎಲ್ಲ ಕಟ್ಟಿಂಗ್ ಮಾಡಿ ಆಯಿತು. ಈಗ ಇದನ್ನು ಕಟ್ ಮಾಡಿದ್ದನ್ನು ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಇನ್ನು ನಾವು ಕೈಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ವೀಕ್ಷಕರೇ ಇದು ನೋಡಿ ಒಳ್ಳೆ ಕಲರಿಸಿಕೊಂಡೆ. ಈಗ ಈ ಹೊತ್ತಿನಲ್ಲಿ ಸ್ವಲ್ಪ ಹಿಂಗನ್ನು ಇದರ ಮೇಲೆ ನಾವು ಹಾಕೊಂಡು, ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. ನಾವು ಶುಂಠಿ ಮತ್ತು ಇದು ಹಾಕೊಂಡಿದ್ದೇವೆ, ಯಾವುದು ಬೆಳ್ಳುಳ್ಳಿ ಹಾಕಿದ್ದೇವೆ, ಜೀರಿಗೆ ಹಾಕೊಂಡಿದ್ದೇವೆ. ಸೊ ಈಗ ರೆಡಿ ಆಯ್ತು. ಇಲ್ಲಿ ನೋಡಿ ಗ್ಯಾಸ್ನಲ್ಲಿ ನಾನು ಒಂದು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾಯಲಿ. ವೀಕ್ಷಕರೇ ಎಣ್ಣೆ ಕಾಯಿತು. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು, ಇಲ್ಲಿ ನಿಮ್ಮದು ಇಲ್ಲಿ ನಮಗೆ ಸಪೋಸ್ ಇದು ನಿಮಗೆ ನೀರಂತ ಸ್ವಲ್ಪ ಆದರೆ ಸ್ವಲ್ಪ ನೀವು ಅಕ್ಕಿ ಹುಡಿಯ ಅಥವಾ ಬೇಸನ್ನ ಅಂದರೆ ಕಡಲೆ ಹುಡಿ ಸೇರಿಸ್ಕೊಳ್ಬೋದು. ಈಗ ಇದನ್ನು ಹೀಗೆ ಸ್ವಲ್ಪ ಹೀಗೆ ಚಟ್ಟೆ ಚಟ್ಟೆ ಮಾಡಿಕೊಂಡು ಹೀಗೆ ಕಾದ ಎಣ್ಣೆಯಲ್ಲಿ ಹದ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಒಂದೊಂದಾಗಿ ಹೀಗೆ ತೆಗೆಯೋದು, ಹೀಗೆ ಮಾಡೋದು, ಚಟ್ಟೆ ಮಾಡಿಟ್ಟುಕೊಂಡು ಮಾಡಿದರೆ ಸಾಕ್ತದೆ. ಅಥವಾ ಹೀಗೆ ಒಂದೊಂದಾಗಿ ಬಿಡೋಣ. ಎಲ್ಲವನ್ನು ನಾನು ಹೀಗೆ ನೋಡಿ ಹೀಗೆ ಒಂದು ತೆಗೆಯೋದು, ಕೈಗೆ ಸ್ವಲ್ಪ ಎಣ್ಣೆ ತಾಗಿಸಿಕೊಳ್ಳೋದು. ಮತ್ತೆ ಯಾಕೆಂದ್ರೆ ಸ್ವಲ್ಪ ಇದು ಅಂಟಾಂಶವನ್ನು ಹೊಂದಿರುವಂತಹದ್ದು, ಅದರಿಂದಾಗಿ ಸ್ವಲ್ಪ ಎಣ್ಣೆ ತಾಗಿಸಿಕೊಂಡು ಅಥವಾ ನೀರನ್ನು ಹತ್ತಿರಕ್ಕೆ ಇಟ್ಟುಕೊಂಡು ಸಹ ಮಾಡ್ಕೊಳ್ಬಹುದು. ಸುರಿಗೆ ಏನು ಮುಟ್ಲಿಕ್ಕಿಲ್ಲ. ಈಗ ನೋಡಿ ಹಾಕಿ 1-2 ನಿಮಿಷ ಆದ ಮೇಲೆ ಇದನ್ನು ಸ್ವಲ್ಪ ಆಚೀಚೆ ಮಾಡ್ಕೊಳ್ಳೋಣ. ಉರಿ ಹದಾದಲ್ಲಿ ಇರ್ಬೇಕು. ಯಾಕಂದ್ರೆ ಜೋರು ಉರಿ ಮಾಡಿದ್ರೆ ಕರಟಿ ಹೊರಗೆ ಮಾತ್ರ ಕಾಯ್ತದೆ. ಅದರಿಂದಾಗಿ ನಿಧಾನಕ್ಕೆ ಹದ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಹೀಗೆ ಕಲರ್ ನೋಡಿ ಹೇಗೆ ಬಂತ ಉಂಟು ನೋಡಿ. ಸ್ವಲ್ಪ ಕಾಯ್ಬೇಕು ಮಾತ್ರ, ನಿಧಾನ, ಅಂದ್ರೆ ಒಳಗೆ ಕಾಯ್ಬೇಕಲ್ಲ. ಅದರಿಂದಾಗಿ ಸ್ವಲ್ಪ ಇನ್ನು ಚಟ್ಟೆ ಮಾಡಿಕೊಂಡ್ರೆ ಸಾಕ್ತದೆ, ಅಥವಾ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಇಟ್ಟರೆ ಸಹ ಆಗ್ತದೆ. ಅಂದ್ರೆ ಕಾಯಿಸುದು ಮಾತ್ರ ಕರೆಕ್ಟ್ ಆಗಿ ಕಾಯಿಸ್ಕೊಳ್ಬೇಕು. ಉರಿ ಕರೆಕ್ಟ್ ಇರ್ಬೇಕು ನೋಡಿ. ಇನ್ನು ಕಾಯ್ಲಿಕ್ಕೆ ಉಂಟದು, ಇನ್ನು ಸಹ ನಿಧಾನಕ್ಕೆ, ತುಂಬಾ ಹಾಕ್ಲಿಕ್ಕೆ ಸಹ ಹೋಗಬೇಡಿ. ವೀಕ್ಷಕರೇ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ಹೀಗೆ ಇದು ನಾನು ಸಾಧಾರಣ 5 ನಿಮಿಷದಿಂದ ಇದನ್ನು ಹದ ಉರಿಯಲ್ಲಿಯೇ ಕಾಯಿಸ್ತಾ ಇದ್ದೇನೆ. ಜೋರು ಉರಿ ಮಾಡಿದ್ರೆ ಹೊರಗೆ ಮಾತ್ರ ಕಾಯ್ತದೆ, ಮತ್ತೆ ಒಳಗಿದು ಕಾಯುವುದಿಲ್ಲ. ಅದರಿಂದಾಗಿ ಹದ ಉರಿಯಲ್ಲಿ ಇದು ಕಾಯಬೇಕು. ನೋಡಿ ಏನು ಚೆನ್ನಾಗಿ ಅಂಬಡೆ ಹಾಗೆ ಬಂದಿದೆ, ಬಹಳ ಚೆನ್ನಾಗಿ ಆಗ್ತದೆ. ಒಮ್ಮೆ ನಾನು ಟ್ರೈ ಮಾಡಿ ಮತ್ತೆ ನಿಮಗೆ ಈಗ ತೋರಿಸಿದ್ದು. ಇದರ ಬದಲು ನೀವು ಮೆಂತೆ ಸೊಪ್ಪು ಸಹ ಹಾಕೊಳ್ಬಹುದು, ಅಥವಾ ಈ ಸಬ್ಬಸಿಗೆ ಸೊಪ್ಪು ಸಹ ಹಾಕೊಳ್ಬಹುದು. ಯಾವ ಸಹ ಆಗ್ತದೆ, ಅದು ಚೆನ್ನಾಗಿ ಬರ್ತದೆ. ಮಾತ್ರ ಈ ಹಲಸಿನ ಬೀಜದ ಫ್ಲೇವರ್ ಅದರಲ್ಲಿ ಬರ್ತದೆ, ಮತ್ತೆ ಟೇಸ್ಟ್ ಸಹ ಒಂದು ಬೇರೆ ರೀತಿಯಲ್ಲಿ ಬರ್ತದೆ, ಬಹಳ ಒಳ್ಳೆದಾಗಿ ಬರ್ತದೆ. ಯಾರ ಹತ್ರ ಹಲಸಿನ ಬೀಜ ಈಗ ಇರ್ತದೆ ನೋಡಿ ಈ ಟೈಮ್ನಲ್ಲಿ, ಅವರು ನೋಡಿ ಆಯ್ತು ಇಷ್ಟನ್ನು ಅಂಬಡೆ ಹಾಗೆ ಬಂತು. ವಡ ಅಂತ ಸಹ ಕರಿಬಹುದು, ಅಂಬಡೆ. ಹೆಚ್ಚು ನೋಡಿ ಎಣ್ಣೆ ಸಹ ಹೆಚ್ಚಿಲ್ಲ, ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ನೋಡಿ ಹಾಕೊಳ್ತಿದ್ದೇನೆ ನಾನು. ನನ್ನ ಸಣ್ಣ ಬಣಾಲೆ ಅದರಿಂದಾಗಿ ನಾನು 5 ಮಾತ್ರ ಹಾಕೊಂಡೆ. ಈಗ ಪುನಃ ಕೈಗೆ ಎಣ್ಣೆ ಅಥವಾ ನಾವು ನೀರು ಯಾವ ಸಾಕ್ತದೆ ತಾಗಿಸಿಕೊಂಡು ಬೇಕಿದ್ರೆ ಇನ್ನು ಸಹ ಚಟ್ಟೆ ನೋಡಿ, ಅದು ರೌಂಡ್ ಸ್ವಲ್ಪ ಬಂದಿದೆ. ಇದು ಸ್ವಲ್ಪ ಅದು ಉಬ್ಬುತ್ತದೆ ಮಾತ್ರ ನೋಡಿ. ನೋಡಿ ಇಷ್ಟಿಷ್ಟೇ ತೆಗೆದುಕೊಳ್ತಿದ್ದೇನೆ ನಾನು. ಉರಿ ಮಾತ್ರ ಕಾಯಿಸುವ ರೀತಿಯಲ್ಲಿ ನಮ್ಮದು ಉಂಟು. ಹೀಗೆಲ್ಲವನ್ನು ನಾನು ಮಾಡ್ಕೊಳ್ತೇನೆ. ವೀಕ್ಷಕರೇ ನೋಡಿ ಆಯ್ತು, ಇನ್ನು ತೆಗೆದುಕೊಳ್ಳೋಣ. ನೋಡಿ ಏನ್ ಚೆನ್ನಾಗಿ ಬಂತು ನೋಡಿ. ಸ್ವಲ್ಪ ಸಹ ಟಕ್ ಟಕ್ ಹೇಳ್ತದೆ. ಸ್ವಲ್ಪವೇ ಸ್ವಲ್ಪ ಹಲಸಿನ ಬೀಜ ಇದ್ರೆ ಸಾಕು, ಬಹಳ ರುಚಿಕರವಾದ ಒಂದು ವಡವನ್ನು ಮಾಡಬಹುದು. ಅಥವಾ ನೋಡಿ ಅದರಲ್ಲಿ ಸಹ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಬಳಸಿದ್ದೇನೆ. ಸ್ವಲ್ಪ ಎಡಾಯ ನುಗ್ಗೆ ಸೊಪ್ಪು ಆದರೆ ಬಹಳ ಚೆನ್ನಾಗಿ ಬರ್ತದೆ. ಹಾಗಾದ್ರೆ ನೋಡಿದ್ರೆ ವೀಕ್ಷಕರೇ
ಈಗ ಹಲಸಿನ ಹಣ್ಣು ನಿಮ್ಮ ಮನೆಯಲ್ಲಿದ್ದರೆ ಇವತ್ತೇ ಈ ಒಂದು ವಡವನ್ನು ಮಾಡಿ ಸವಿಯಿರಿ, ಹೇಗಾಗಿದೆ ಅಂತ ನನಗೆ ತಿಳಿಸಿ. ಹಾಗಾದ್ರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಹುರಿಸುವ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.